नमस्कार, आप देख रहे हैं पल्स 24 न्यूज। मैं हूं आपके साथ सुहानी बहुगुना। कर्नाटक में गरीबों के राशन कार्ड रद्द होने का मामला गर्मा गया है। सीएम सिद्धरमैया ने आश्वासन दिया था कि गरीबों का राशन कार्ड रद्द नहीं किया जाएगा, लेकिन हुबली जैसे व्यापारिक शहर में 1200 से अधिक राशन कार्ड रद्द कर दिए गए हैं। खाद्य एवं नागरिक आपूर्ति विभाग के कार्यालय में प्रभावित लोग पहुंच रही हैं, जिनमें ज्यादातर महिलाएं हैं जो आंसू बहाते हुए अपने कार्ड रद्द होने की शिकायत कर रही हैं। विभाग का कहना है कि करदाताओं के नाम पर बने कार्ड रद्द किए गए हैं, लेकिन इस कार्यवाही ने कई पात्र गरीब परिवार को भी चपेट में ले लिया। सरकार की इस पहल पर सवाल उठ रहे हैं कि क्या ये गरीबों को निशाना बनाकर की गई कार्रवाई है या फिर ये पात्रता की समीक्षा का हिस्सा है। उपभोक्ताओं ने सरकार से तत्काल राहत और समाधान की मांग की है। ಕಾಲ್ ಸರಿ ಇಲ್ರಿ ಸರ್. ನಮ್ಮ ಮಗ ನೋಡಿದ್ರಿ ಈಗ 1 ವರ್ಷ ಆದ್ರೆ ನಮ್ಮ ಹೆಂಡತಿ ತೀರ್ಕೊಂಡ್ ಅವ್ನ ಹೆಂಡತಿ ಅವನ್ ನಮೂನಿ ಮಾಡ್ತಾನ್ರಿ. ಕೂಸಿಗೆ ನಾನ ಜಪಾನ್ ಮಾಡ್ಬೇಕ್ರಿ. ಮತ್ ಇದೀಗ ಅಡ್ಡಾಡ್ಸಕ್ ಒಂದ್ ಹಚ್ಚಾರ್ರಿ ರೇಷನ್ ಕಾರ್ಡ್ ಬಂದ್ ಮಾಡಿ. ಇನ್ನೇನು ಹೋಗಿದ್ರು ರೇಷನ್ ಕಾರ್ಡ್ ಬಂದೈತೆ ಅನ್ನತಾರ್ರಿ ಅವ್ರು. ಬಂದ್ ಚಾಲು ಐತ್ರಿ. ನೀ ಕೊಡಾತಿದ್ರಿ ಇಷ್ಟ ದಿನ ಈಗಿಲ್ರಿ ಕೊಡಾತಿಲ್ಲ ರೇಷನ್. ಏನಿಲ್ರಿ ಸರ್, ನಾ ಹೇಳಾತೀನಲ್ರಿ ನಮ್ಮ ಮನೆಯವ್ರಿಗೆ 3-4 ಸತಿ ರೀ ಕಾಲ್ ನೋವು ಐತ್ರಿ. ಹಂಗೂ ಕೇಳಿದಾರ ನಮ್ಮ ಮನೆಯವ್ರು. ಅಂತದ್ರಾಗ ಅಂಗಡಿ ಹೋಗ್ತಾರ್ರಿ, ಕೆಲ್ಸಕ್ಕೆ ಹೋಗ್ತಾರ್ರಿ, ಗ್ಲಾಸ್ ತೊಳಿತಾರ್ರಿ ನಮ್ಮ ಮನೆಯವ್ರು. ಅವ್ರ ಏನಂತಾರ್ರಿ, ಅವ್ರು ನಿಮ್ ಮಗ ಏನಾರ ತುಂಬಿರ್ಬೋದು ನೋಡ್ರಿ, ಏನಾರ ಮಾಡಿರ್ಬೋದು ನೋಡ್ರಿ ಹಂಗ ಅವ್ರ ಅಂತಾರ್ರಿ. ಈಗ ನಾವೆಲ್ಲ ಕೊಟ್ರಿ ಬ್ಯಾರೆ ಕಡೆ ಅಡ್ರೆಸ್ ಕೇಳಿಸ್ಕೊಂಬರ್ರಿ ಅನ್ನತಾರ್ರಿ ಅವ್ರು. ಮತ್ ನಾವ್ ರೇಷನ್ ರೀ ಈಗ ಏನಿಲ್ಲ ಅಂದ್ರು ತುಟ್ಟಿದಿತ್ರಿ ಬರಾತಿತ್ರಿ, ಅದ್ ಕ್ಯಾನ್ಸಲ್ ಮಾಡಿ ಸಸ್ತಾದ್ ಮಾಡಿದ್ರಿ. ಏನೇ 5 ವರ್ಷನ ಆತ್ರಿ ಅದ್ ಮಾಡಿ ಹೊಸ ಕಾರ್ಡ್ ಬರಾತೈತ್ರಿ. ಎಲ್ಲಾ ರೇಷನ್ ಕರೆಕ್ಟ್ ಐತ್ರಿ. ನಿನ್ನಿ ಸುಟ್ಟು ಹೋಗಿ ರೇಷನ್ ತಕ್ಕೆ ನಿಮ್ದು ಬಂದ್ ಆಗೈತೆ ಅನ್ನತ. ಆ ಖುಷಿ ಕರ್ಕೊಂಡ್ ನಾನು ಎಲ್ಲಂತ ಅಡ್ಡಾಡ್ಬೇಕು ನೋಡ್ರಿ. ನಮ್ಮ ಮನೆಯವ್ರಿಗೆ ಕರ್ಕೊಂಡ್ ಖುಷಿ ಕರ್ಕೊಂಡ್ ಎಲ್ಲಂತ ಅಡ್ಡಾಡ್ಬೇಕ್ರಿ. ತಳಗ್ ಕುಂದ್ರಿಸಿ ಬಂದೇನ್ರಿ ಅವ್ರಿಗೆ. ಹತ್ತಾಕ್ ಬರಂಗಿಲ್ರಿ ಪಾವಟಿಗೆ. ತಳಗ್ ಕುಂದ್ರಿಸಿ ನಾ ಮ್ಯಾಗ ಬಂದೇನ್ರಿ. ಈಗ ಅವ್ರ ಸರ್ವರ್ ಇಲ್ಲ ಅಂತಾರ್ರಿ. ಈಗ ಅವ್ರ ಚೀಟಿ ಕೊಟ್ಟಾರ ಅಲ್ಲಿ ಕೇಳ್ಕೊಂಬರ್ರಿ ಅಂತ ಅವ್ರ ಅಂತಾರ್ರಿ. ಇಲ್ಲಿ ಬಂದ್ರೆ ತಳಗ್ ಹೋಗಿ ಇದು ಮಾಡಿಸ್ಕೊಂಬ ಅಂದ್ರೆ ಅಲ್ಲಿ ಮಾಡ್ಕೊಡ್ಲಿಲ್ರಿ. ಎಲ್ಲಮ್ಮ ಪೂಜೆ. ನನಗೂ ರೇಷನ್ ಕಾರ್ಡ್ ಇಲ್ಲ, ಏನಿಲ್ಲ, ನನ್ಗೆ ಆರಾಮಿಲ್ಲ ರೀ. ಅದಕ್ಕೆ ಹಂಗ ಅಡ್ಡಾಡಕಂತ ಈಗ ಸ್ವಲ್ಪ ರೇಷನ್ ಕಾರ್ಡ್ ಮಾಡ್ಸೋಣ ಅಂತ ಬಂದೇವಿ. ಅವ್ರು ನೋಡಿದ್ರೆ ಮಾಡಕ್ಕೆ ಇಲ್ಲ, ಇನ್ನೂ 2 ತಿಂಗಳು ಬೇಕು ಅಂತ ಇಷ್ಟು ದಿವ್ಸ ಕಾಯ್ದೀವಿ ರೀ. ಅದು ಮತ್ತೆ ಈಗ 2 ತಿಂಗಳು ಅನ್ನಕತ್ತಾರೆ. ನಾವ್ ಏನ್ ತಿನ್ಬೇಕು? ಮಣ್ಣು ತಿನ್ಬೇಕಾ ಮನ್ಯಾಗ? ದುಡಿಮೆ ಇಲ್ಲ, ಏನಿಲ್ರಿ ನಮಗ. ನನ್ನ ಮಗಗ ದುಡಿಮೆ ಇಲ್ಲ ರೀ. ಪೇಂಟಿಂಗ್ ಮಾಡ್ಬೇಕು, ಜೀವನ ಮಾಡ್ಬೇಕ್ರಿ ನಾವು. ಇದ್ದಿದ್ದು ಪಿಂಚಣಿನೂ ಬಂದ್ ಮಾಡಿದ್ರಿ. ಪಿಂಚಣಿನೂ ಬಂದ್ ಮಾಡೋದ್ರಿ ಸರ್. ಒಟ್ಟು ಕೊಡೋವಲ್ರಿ ಪಿಂಚಣಿ. ಈಗ 9 ತಿಂಗಳು ಆತ್ರಿ ಬಂದ್ ಮಾಡಿ. ಏನ್ ತಿನ್ಬೇಕ್ರಿ ನಾವು? ಹೌದು ರೀ ಸರ್, 9 ತಿಂಗಳು ಆತ ನೋಡ್ರಿ ಪಿಂಚಣಿ ಬಂದಾಗಿ. ಅಧಿಕಾರ ಅಂದ್ರೆ ಪೋಸ್ಟ್ ಆಫೀಸ್ನಾಗ ರೀ. ಪೋಸ್ಟ್ ಆಫೀಸ್ನಾಗ ಕೇಳಿದೆ, ಕಾರ್ಡ್ ಕೊಡ್ತಾರ್ರಿ ಒಂದು ಹೊಸದಾಗ ಮಾಡಾರ ಕಾರ್ಡ್. ಆ ಪಿಂಚಣಿ ಬುಕ್ ನೀಡಂಗಿಲ್ಲ ಅಂತಂದ್ರೆ ಹೊಸದಾಗ ಮಾಡಾರ. ಅಲ್ಲಿ ಹೋಗಿ ಕೇಳ್ರಿ, ಮುಂದಿನ ತಿಂಗಳು ಇದಕ್ಕೆ ತೋರ್ಸ್ರಿ ಕೊಡ್ತಾರೋ ಅನ್ನಕತ್ತಾರ ಅವ್ರು. ಇವು ಕೊಡ್ತಾರೋ ಇಲ್ಲ ಗ್ಯಾರಂಟಿ ಇಲ್ಲ. ಏನಿಲ್ಲ ಅಂತ ಇದು 2 ತಿಂಗಳ ಆಗಿಂದ ಚಾಲು ಮಾಡ್ತಾರಂತ. ಹೇಟ್ ಮಾಡ್ಬೇಕಂತ್ರಿ ಇಲ್ರಿ. ಎಷ್ಟು ದಿವಸ ಆತ್ರಿ? ಏನಿಲ್ಲರಿ, ಒಟ್ಟ ಸರ್ಕಾರದ ಏನೇನು 5% ನಮ್ಗಿಲ್ರಿ. ಇಲ್ಲ ರೀ, 2,000 ರೂಪಾಯಿನೂ ಬರಂಗಿಲ್ಲ. 2,000 ರೂಪಾಯಿ ಮಾಡ್ಸಕಂದ್ರೆ ನಿಮ್ಗೂ ಇದು ರೇಷನ್ ಕಾರ್ಡ್ ತಗೊಂಡ್ ಬರ್ರಿ ಅಂತ ಅವ್ರು ಕೇಳಕತ್ತಾರ. ನಾ ಎಲ್ಲಿಂದ ತರ್ಲಿ ಬಾ ಅನ್ನಕತ್ತಾರ. ಏನ್ ತಿಂದ್ರಿ ನಾವು? ಅದು ಅಮ್ಮಗೆ ಹೆಸರು ಹೇಳ್ಕೊಂಡು ಜೋಗ ಆಗ್ಬೇಕು, ಅವ್ನ ತಿನ್ಬೇಕ್ರಿ ನಾವು. ಒಟ್ಟು ಜೀವನ ಮಾಡ್ಬೇಕು. ನಮ್ದು ಕೇಶಪುರ ರೀ. ನಾಗಮ್ಮ ರೀ ನನ್ನ ಹೆಸರು. ನಮಸ್ಕಾರ ಸರ್, ನನ್ನ ಹೆಸರು ಸಂತೋಷ್ ಅಂತ. ನಾ ಪ್ರೈವೇಟ್ ಕಂಪನ್ಯಾಗ ಕೂಲಿ ಕಾರ್ಮಿಕ ಕೆಲಸ ಮಾಡ್ತೀನಿ. ನಾನು BPL ಕಾರ್ಡ್ ಇದ್ಕೊಂಡು ಸ್ವಲ್ಪ ಹೆಂಗೋ ಜೀವನ ನಡೆಸ್ತಾ ಇದ್ದೆ. ಈ ತಿಂಗಳಿಂದ ನನ್ಗೆ IT ರಿಟರ್ನ್ ಅಂತೇಳಿ ಮೆನ್ಷನ್ ಮಾಡಿ ನನ್ನ ರೇಷನ್ ಕಾರ್ಡ್ನ BPL ಕಾರ್ಡ್ನ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಅವ್ರು ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಹೋಗಿ ಬರ್ರಿ, ಅಲ್ಲಿ ಭೇಟಿ ಬರ್ರಿ ಅಂದರು. ಅಲ್ಲಿ ಹೋದಾಗ ಒಂದು ಫಾರಮ್ ಸಿಗುತ್ತಾ 26 AS ಅಂತ. ಆ ಫಾರಮ್ ತೊಗೊಂಬಂದು ರೇಷನ್ ಆಫೀಸಿಗೆ ಕೊಡ್ರಿ ನೀವು ಅಂತ ಹೇಳಿದಾರ. ಈಗ ಆ ಪೇಪರ್ ನಾ ತೊಗೊಂಬಂದಿನಿ, ಇಲ್ಲಿ ಆಹಾರ ಇಲಾಖೆಯವ್ರಿಗೆ ಸಲ್ಲಿಸ್ತಾ ಇದ್ದೇನೆ. ನಂದು ಯಾವುದೇ IT ರಿಟರ್ನ್ ಇಲ್ಲ ಸರ್. ಕರ್ನಾಟಕದಾಗ ಪ್ರತಿಯೊಬ್ಬರಿಗೂ ಗೊತ್ತು, ಸಾಲಿ ಕಲ್ತವ್ರಿಗೆ IT ರಿಟರ್ನ್ ಯಾರು ತುಂಬ್ತಾರ, ಯಾವ ತರ ತುಂಬ್ತಾರ ಅನ್ನೋದು. ಕೂಲಿ ಕಾರ್ಮಿಕ ಯಾವತ್ತೂ IT ರಿಟರ್ನ್ ತುಂಬೋದಿಲ್ಲ ಸರ್. ಜೀವನ ತುಂಬಾ ಕಷ್ಟ ಆಯ್ತು ಸರ್.
ಇಂಥದ್ರಾಗ ಅವ್ನು IT ರಿಟರ್ನ್ ಹೆಂಗ್ ತುಂಬ್ತಾನ ಸರ್? ಒಂದ್ ಯಾರ ಇವ್ರ ಆಹಾರ ಇಲಾಖೆದವರು ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಹೋಗಂತಿದ್ರೆ ಅಲ್ಲಿ ಹೋಗಿ ಅವ್ರ ಇಂಥ ಲೆಟರ್ ತಗೊಂಡು ಆಹಾರ ಇಲಾಖೆ ಕೊಡ್ರಿ ಅಂತ ಹೇಳ್ಯಾರ. ಆ ಪೇಪರ್ ನಾ ತಗೊಂಬಂದಿನಿ. ಈಗ ಆಹಾರ ಇಲಾಖೆಗೆ ಅರ್ಜಿ ಸಲ್ಲಿಸಿ ಕೊಡ್ತಾ ಇದ್ದೇನೆ. ಕೊಟ್ರೆ ಮಾಡ್ಕೊಡ್ತೇನೆ ಅಂತ ಇನ್ನೂ ಯಾವುದೇ ಭರವಸೆ ಕೊಟ್ಟಿಲ್ಲ ಸರ್. ಅವ್ರು. ಬಟ್ ನಮ್ ಕಡೆಯಿಂದ ನಾವು ನಿಯತ್ತಾಗಿ ಅದೀವಿ ಅಂತ ಸರ್ಕಾರಕ್ಕೆ ತೋರಿಸ್ಬೇಕಾಗೈತಿ. ಸರ್ಕಾರ ನಮಗ ಕಳಪೆ ಅಂತ ತೋರಿಸೈತಿ, ನಾವು ಸ್ವಚ್ಛತೆ ಅಂತ ನಾವು ತೋರಿಸ್ಬೇಕಾಗಿದೆ ಸರ್ಕಾರಕ್ಕೆ. ಸರ್ಕಾರ ಕರೆಕ್ಟ್ ಆಗಿ ಕೆಲಸ ಮಾಡ್ರಿ ಅಂತ ಹೇಳ್ತೀವಿ ನಾವು. ಯಾರು IT ರಿಟರ್ನ್ ತುಂಬ್ತಾರ ಅವ್ರಿಗೆ ಸರ್ಕಾರಕ್ಕೂ ಗೊತ್ತೈತಿ, ಪ್ರತಿಯೊಬ್ಬರಿಗೆ ಗೊತ್ತೈತಿ. ಕೂಲಿ ಕಾರ್ಮಿಕರಿಗೆ ಯಾವತ್ತೂ ಸರ್ IT ರಿಟರ್ನ್ ತುಂಬುದಿಲ್ಲ. ಇದು ಕರ್ನಾಟಕ ಎಲ್ಲ ಎಜುಕೇಟೆಡ್ ಇದ್ದರಿಗೂ ಗೊತ್ತು ಸರ್. ಇವತ್ತು ಅದೇ ಅಂತ ಕೂಲಿ ಕಾರ್ಮಿಕರಿಗೆ IT ರಿಟರ್ನ್ ಐತೆ ಅಂತೇಳಿ ಮೆನ್ಷನ್ ಮಾಡಿ ಅವ್ರದ್ದು ಎಷ್ಟೋ ಕಾರ್ಡ್ ರದ್ದು ಮಾಡತ್ತಾರ. ಅವ್ರದ್ದು BPL ಕಾರ್ಡ್ ಇದನ್ನ ಕಿತ್ಕೊಳತ್ತಾರ. ಅವ್ರ ಮೂಲಭೂತ ಸೌಕರ್ಯ ಕಿತ್ಕೊಳತ್ತಾರ. ಇದ್ರ ಸರ್ಕಾರಕ್ಕೆ ಒಂದೇ ಮನವಿ ಸರ ಕೇಳೋದು, ಯಾರು IT ರಿಟರ್ನ್ ನಿಯತ್ತಾಗಿ ತುಂಬತ್ತಾರ ಅವ್ರದಷ್ಟ ಮಾಡ್ಕೊಡ್ರಿ. ಕೂಲಿ ಕಾರ್ಮಿಕರಿಗೆ ಬಡವರ ಮೇಲೆ ಹೊಟ್ಟಿ ಮ್ಯಾಗ ಕಾಲ್ ಕೊಡ್ಬೇಡ್ರಿ. ಅವ್ರ ಅನ್ನ ಭಾಗ್ಯಕ್ಕೆ ನೀವು ಕಲ್ಲು ಹಾಕ್ಬೇಡ್ರಿ. ಇದ ಕೇಳ್ಕೊಳ್ಳೋದು ಸರ್. ನಾನು ಸಂತೋಷ್ ಅಂತ ಸರ್. ನೋ ಸರ್. ಏನಿಲ್ಲ ಸರ್, ನಾವು ಪದೇ ನಾವು ಹೇಳಿ ಮತ್ತು ನಿಮ್ಮ ಸರ್ಕಾರದ ನಾವು ಹೆಸರು ಕೆಡೋದಿಲ್ಲ ಸರ್. ಈಗ ನಾ ನಿಮ್ಮ ಮುಂದೆ ಹೇಳಿದೆ ಅಂದ್ರೆ ಮತ್ತು ಅಂಗಡಿ ಮತ್ತು ನಮ್ಗೆ ಮುಂದಿನ ತಿಂಗಳ ಆಚೆ ತಿಂಗಳು ನಮಗೆ ಅಕ್ಕಿ ಕೊಡೋಂಗೆ ಮಾಡ್ತಾರ್ರಿ ಅವ್ರು. ಮತ್ತು ನಮಗೆ ಈಗ ನಮ್ದಂತ ಗಂಗಾವತಿ ಇದ್ರಿ ಕಾರ್ಡ್ ಕ್ಯಾನ್ಸಲ್ ಮಾಡಿ ಇಲ್ಲಿಂದ ಮಾಡಾಕತ್ತೀವಿ ಸರ್. 4 ತಿಂಗಳ ಆತ್ರಿ, ಇವತ್ತು ಕೊಡ್ತೇವೆ ಮುಂದಿನ ತಿಂಗಳು ಬಾ ಅಂತ. ರಿಜೆಕ್ಟ್ ಅಪ್ಡೇಟ್ ಮಾಡಿದಂದ 1 ತಿಂಗಳ ಕೊಡೋದಿಲ್ರಿ. ಈಗ 2ನೇ ತಿಂಗಳ ಚಾಲ್ತಿ ಸರ್. ಇದು ಇನ್ನೂ ಅದು ನಮ್ಗೆ ಅಕ್ಕಿ ಕೊಟ್ಟಿದೆ ಸರ್. 4 ಮಕ್ಕಳು ತಗೊಂಡು ನಾವು ಹೆಂಗ್ ಏನಂತ ತಿನ್ಬೇಕು ಸರ್? ನಾವು ಮೊದಲ ಗಂಗಾವತಿ ಕಾರ್ಡ್ ಇತ್ತಂತ ಇಲ್ಲಿ ಏನ್ ಮಾಡ್ತೀವಿ ನಾವು 6 ಮಂದಿ ಅದೇವಿ. 6 ಮಂದಿದ ಹೋಗಂದ 2 ಮಂದಿ ಅಕ್ಕಿ ಕೊಡೋದಿಲ್ಲ ನಮಗ. 4 ಮಂದಿ ಅಷ್ಟೇ ಕೊಡಾಕ್ತಾಳ್ರಿ ನಮಗ. ಅದೇ ಕೊಡ್ತಾಳ್ರಿ ಸರ್. ರೊಕ್ಕ ಕೊಡೋದು ಯಾಕಂದ್ರೆ ನಿಮ್ದು ಬ್ಯಾರೆ ಜಿಲ್ಲೆ ಊರ ಬಿಟ್ಟು ಇಲ್ಲಿ ಬರ್ತೀವಲ್ಲ, ನಿಮ್ಗೆ ಹೆಂಗ್ ಕೊಡ್ಬೇಕು? ನಮ್ಗೆ ಸರ್ಕಾರ ನಮಗ್ ಕೇಳ್ತಾರ ಅಕ್ಕಿ ಇಷ್ಟ ಇದಕ್ಕೆ ಕಮ್ಮಿ ಬಂದೈತಿ ನಮಗಂತ ನಮಗ್ ಕೇಳ್ತಾರ. ನಾವು ಏನಂತ ಅವ್ರು ಉತ್ತರ ಕೊಡ್ಬೇಕಂತ ಅಷ್ಟೇ ನಮಗ್ ಸಿಕ್ತೈತಿ. 4 ಮಂದಿ ಅಕ್ಕಿ ನಮಗ್ ಸಿಕ್ತೈತಿ ಅಂತ ನಾವು ಸುಮ್ ಬಾಯಿ ಮುಚ್ಕೊಂಡ್ ತಗೊಂಡ್ಬರ್ತೇವಿ. ಆದ್ರೆ 2 ಮಂದಿ ಬರೋದಿಲ್ಲ ಅಂತಂದ್ರೆ ಈಗ ಗಂಗಾವತಿನ ಟ್ರಾನ್ಸ್ಫರ್ ಮಾಡಿ ಇಲ್ಲಿ ತಗೊಂಡೇವಿ ಸರ್. ಈಗ ನಾವು ಈಗ 4 ತಿಂಗಳ 3 ತಿಂಗಳ ಬಂತ್ರಿ. 1 ತಿಂಗಳ ಅಂತ ಕ್ಯಾನ್ಸಲ್ ಆಗೈತೆ, ರಿಜೆಕ್ಟ್ ಮಾಡಿದಂತ 1 ತಿಂಗಳ ಹೋತ್ರಿ. 2 ತಿಂಗಳ ಅಕ್ಕಿ ಬರ್ಬೇಕಲ್ಲ, ಇನ್ನೂ ಅದು ನಮಗ್ ಕೊಟ್ಟಿಲ್ಲ ಸರ್. ಇಲ್ಲಿ ಆಫೀಸಿಗೆ ಬಂದ್ ಕೇಳಾಕ್ತೇನ್ರಿ. ಓಕೆ ಮೇಡಮ್, ನಿಮ್ದು ಹೋಗಿ ಅಲ್ಲಿ ರೇಷನ್ ಅಂಗಡಿ ಹೋಗಿ ತಗೊಳ್ಳಿ ನೀವು ಅಂತ. 3 ದಿನ 4 ತಾಸು 5 ತಾಸು ಕುಂತ್ ಪಾಳಿ ಬಂದ್ರೆ ಕುಂತ್ ನೋಡಿದ ಇಲ್ಲ ನಿಮ್ ಇನ್ನೂ ಓಪನ್ ಆಗಿಲ್ಲ, ಹೋಗಿ ಆಫೀಸಿಗೆ ಹೋಗಿ ಕೇಳಿ ನೀವು ಅಂತ ಹಾಕ್ತಾರೆ. 2-3 ದಿನ ಆತ್ರಿ. ಹ್ಞೂ ಸರ್. ಮತ್ ನಮ್ ಬಾಜು ಮನೆ ನಮ್ಮ ಚಿಕ್ಕಮ್ಮ ಸೊಸಿ ಆಗ್ಬೇಕ್ರಿ. ಹೌದು ಹೆಸರು ಕುಂತೇತ್ರಿ. ಮಕ್ಕದ ಹೆಸರು ಐತಿ, ಫೋಟೋ ಇಲ್ಲ ಅಂದ್ರೆ ನಾ ನಿಮ್ಗೆ ಅಕ್ಕಿ ನಾವು ನಿಮಗ್ ಕೊಡೋದಿಲ್ಲ ಅಂತ ಹಾಕ್ತಾರೆ. ಇದು ಎದಕ್ರಿ ಸರ್? ಹಿಂಗ ಎದಕ್ರಿ ಸರ್? ಅದನ್ನ ಹೇಳ್ತೇನೆ ಸರ್. ಹೆಸರು ಕುಂತ ಅಂತ ಮುಗಿತ್ ಸರ್. ಅದು ಫೋಟೋ ಇಲ್ಲ ಸರ್. ಹೆಸರು ಮಾತ್ರ ಹುಡುಗರ ಹೆಸರು ಮತ್ತ ಎಲ್ಲಾ ಡಾಕ್ಯುಮೆಂಟ್ ಎಲ್ಲ ಅದು ಐತ್ರಿ. ರೇಷನ್ ಕಾರ್ಡ್ ನೋವು ಎಲ್ಲ ಐತ್ರಿ. ಕೊಡ್ಬೇಕಲ್ರಿ ಸರ್. ಎದಕ್ ಕೊಡೋದಿಲ್ಲ ಇವು ಅಂಗಡಿಯಾಗ ನೋಡ? ಹ್ಞೂ, ಫೋಟೋ ಇಲ್ಲ ಅಂತಂತ ಅಕ್ಕಿ ಕೊಡಾಕತ್ತಿಲ್ಲ ಅಂದ. ಅವರು 3 ಅತ್ತಿ ಸೊಸಿದು ಮತ್ತ ನಮ್ಮ ಅಣ್ಣನ ಹೆಂಡತಿದ್ ಕೊಡಾಕ್ತಾಳ್ರಿ. ಹೌದು 2 ಮಕ್ಕಳು ಅದಾವ್ರಿ. ಈಗ 5 ವರ್ಷ ಆಗ ಬಂತ್ರಿ. ಯಾವ್ದು 2 ಮಂದಿ ಅಕ್ಕಿ ಕೊಡಾಕತ್ತಿಲ್ಲ. ಬಾಜು ಮನ್ಯಾಗ ಇನ್ನೊಂದು ಓಣಿ ಐತ್ರಿ ತೆಗ. ಹೌದು ಮಕ್ಕಳ್ರಿ ಮದುವೆ ಆಗಿ ಅವ್ರ ಮಕ್ಕಳು ಬಂದನು ಇನ್ನೂ ಅವ್ರ ಅಕ್ಕಿ ಕೊಡಾಕತ್ತೆ ತಯಾರನೇ ಇಲ್ಲಿ ಸರ್. ಆಕ್ಚುಲಿ ಹುಬ್ಳಿಲಿ 1,14,000 ಚಿಲ್ಲರೆ ಬರ್ತದೆ. ಅದರಲ್ಲಿ 1,894 ಜನ ITPers ಅಂತ ನಮಗೆ ಹೆಡ್ ಆಫೀಸಿಂದ ಏನು ಬಂದಿದೆ. ಹೆಡ್ ಆಫೀಸ್ ಅಂದರೆ ಕಮಿಷನರ್ ಆಫೀಸಿಂದ JD ಆಫೀಸ್ಗೆ ಬರ್ತದೆ. ಅಲ್ಲಿಂದ ನಮಗೆ ಲಿಸ್ಟ್ ಬಂದಿರೋಷ್ಟು ನಾವು ಇದು ಮಾಡಿದ್ದೀವಿ. ಅದರಲ್ಲಿ 600 ಜನನ ನಾವು ಸಸ್ಪೆಂಡ್ ಮಾಡಿದ್ದೀವಿ. 1,894 ಜನನ APLಗೆ ಕನ್ವರ್ಟ್ ಮಾಡಿದ್ದೀವಿ. ಇನ್ನು 14 ಜನ ಏನಾಗಿದೆ, ಅವರು ಸರ್ಕಾರಿ ನೌಕರರಾಗಿದ್ದರು, ಅವ್ರಿಗೆ BPL ಕಾರ್ಡ್ ಇತ್ತು. ಆ ಕಾರ್ಡ್ಗಳನ್ನು ನಾವು ಸಸ್ಪೆಂಡಲ್ಲಿ ಇಟ್ಟಿದ್ದೀವಿ. ಹುಬ್ಳಿ 1,294. ರೀಸನ್ ಏನು ಅಂದರೆ ನಮಗೆ ಏನು ಬಂದಿದೆ ಮಾಹಿತಿ, ಅವರ ITPS ಅಂತ ಅವರು ತೊಗೊಂಡಿರ್ತಾರಲ್ಲ,
ಅವ್ರ ಆದಾಯ ಅವರೇನೆ ಡಿಕ್ಲೇರ್ ಮಾಡಿರ್ತಾರೆ 4 ಲಕ್ಷ 5 ಲಕ್ಷ ಅಂತ. ಅದ್ರ ಮೇಲೆ ಅದು ITPS ಅಂತ ನಮಗೆ ಲಿಸ್ಟ್ ಬಂದಿದ ಮೇಲೆ ನಾವು ಅವ್ರಿಗೆ ಕೆಲವರು ಬಂದು ಸಬ್ಮಿಟ್ ಮಾಡಿದ್ದಾರೆ ಡಾಕ್ಯುಮೆಂಟ್ಸ್ನ, ಕೆಲವರು ಬರದೇ ಇರೋರಿಗೆ ನಾವು ಅಷ್ಟು 1294ಗೆ APL ಮಾಡಿದ್ವಿ. ಪರಿಶೀಲನೆ ನಾವು ಮಾಡ್ತಾ ಇದ್ದೀವಿ. ಸಸ್ಪೆಂಡ್ 600 ಕಾರ್ಡ್ ಏನು ಸಸ್ಪೆಂಡ್ ಅಲ್ಲಿ ಇದೆ ಅಂಥವ್ರಿಗೆಲ್ಲ ನಾವು ಹೇಳ್ತಾ ಇದ್ದೀವಿ, ಡಾಕ್ಯುಮೆಂಟ್ಸ್ ತಂದು ಕೊಡಿ, ರಿವೋಕ್ ಮಾಡಿದಾಗ ನಾವು ನಿಮಗೆ BPL ಆಗೇ ಬಿಡ್ತೀವಿ ಅಂತ. ಇಫ್ ಇಟ್ ಈಸ್ ಜಿನೈನ್ ಇದ್ರೆ ಡಾಕ್ಯುಮೆಂಟ್ಸ್ ಖಂಡಿತ ನಾವು BPL ಆಗೇ ಬಿಡ್ತಾ ಇದ್ದೀವಿ. ಸಾಧ್ಯತೆ ಇದೆ, ಸರ್ಕಾರ ಬಿಡ್ತಿದೆ ಅಂತ ಹೇಳಿದ್ದಾರೆ, ಮಾತಾಡ್ತಾರೆ ಮೇಲೆ. अच्छा, तमाम खबरों के लिए देखते रहे पल्स 24 न्यूज।